ಓಂ ಗಂಗನಪತೆ ನಮಃ. ಜೈ ಶ್ರೀ ಕೃಷ್ಣ. ಓಂ ದುಂ ದುರ್ಗಾಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಮೈ ಡಿಯರ್ ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 21ರಿಂದ ಆರಂಭ ಮಾಡಲಿಕ್ಕಿದ್ದೇವೆ. ಪೃಥಕ್ತ್ವೇನಾತು ಯತ್ ಜ್ಞಾನಂ ನಾನಾ ಭಾವಾನ್ ಪೃಥಕ್ ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತದ್ ಜ್ಞಾನಂ ವಿದ್ಧಿ ರಾಜಸಂ. ಈ ಶ್ಲೋಕದಲ್ಲಿ ರಾಜಸ ಪ್ರವೃತ್ತಿಯ ಬಗ್ಗೆ ಹೇಳಲಾಗಿದೆ. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಭಾವಾರ್ಥ ಹೀಗೆ ಬರುತ್ತೆ: ಐಹಿಕ ದೇಹವೇ ಜೀವಿ ಮತ್ತು ದೇಹವು ನಾಶವಾದಾಗ ಪ್ರಜ್ಞೆಯೂ ನಾಶವಾಗುತ್ತದೆ ಎಂಬಂತಹ ಕಲ್ಪನೆಯನ್ನು ರಾಜಸ ಎಂದು ಕರೆಯುತ್ತಾರೆ. ಈ ಜ್ಞಾನದ ಪ್ರಕಾರ ದೇಹಗಳಲ್ಲಿ ವ್ಯತ್ಯಾಸ ಇರೋದಕ್ಕೆ ಕಾರಣ ಬೇರೆ ಬೇರೆ ಬಗೆಯ ಪ್ರಜ್ಞೆಗಳ ಬೆಳವಣಿಗೆ. ಇಲ್ಲವಾದರೆ ಪ್ರಜ್ಞೆಯನ್ನು ಪ್ರಕಟಗೊಳಿಸುವಂತಹ ಪ್ರತ್ಯೇಕ ಆತ್ಮವೇ ಇಲ್ಲ. ದೇಹವೇ ಆತ್ಮ, ದೇಹದಾಚೆ ಬೇರೆ ಆತ್ಮ ಇಲ್ಲ. ಈ ಜ್ಞಾನದ ಪ್ರಕಾರ ಪ್ರಜ್ಞೆಯು ಸ್ವಲ್ಪ ಕಾಲದ್ದು ಅಥವಾ ಪ್ರತ್ಯೇಕ ಆತ್ಮಗಳೇ ಇಲ್ಲ. ಸರ್ವವ್ಯಾಪಿಯಾದ ಒಂದು ಆತ್ಮ ಇದೆ, ಅದು ಜ್ಞಾನಮಯ. ಈ ದೇಹವು ಸ್ವಲ್ಪ ಕಾಲದ ಅಜ್ಞಾನದ ಅಭಿವ್ಯಕ್ತಿ ಅಥವಾ ಈ ದೇಹದಾಚೆ ವಿಶೇಷವಾದ ಪ್ರತ್ಯೇಕ ಆತ್ಮವಾಗಲಿ ಪರಮಾತ್ಮನಾಗಲಿ ಇಲ್ಲ. ಇಂತಹ ಎಲ್ಲ ಕಲ್ಪನೆಗಳು ರಾಜಸ ಗುಣದ ಉತ್ಪನ್ನಗಳು ಎಂದು ಪರಿಗಣಿಸುತ್ತಾರೆ. ಶ್ಲೋಕ 22. ಯತ್ತು ಕೃಷ್ಣವತ್ ಏಕಸ್ಮಿನ್ ಕಾರ್ಯೇ ಸಕ್ತಂ ಅಹೈತುಕಂ ಅತತ್ವ ಅರ್ಥವತ್ ಅಲ್ಪಂ ಚ ತತ್ತಾಮಸಂ ಉದಾಹೃತಂ. ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಸಾಮಾನ್ಯ ಮನುಷ್ಯನ ಜ್ಞಾನ ಯಾವಾಗಲೂ ತಮಸ್ಸಿನ ಗುಣದಲ್ಲಿ ಇರುತ್ತದೆ. ಏಕೆಂದರೆ ಬದ್ಧ ಜೀವನದಲ್ಲಿ ಪ್ರತಿಯೊಬ್ಬ ಜೀವಿಯೂ ತಾಮಸ ಗುಣದಲ್ಲಿಯೇ ಹುಟ್ಟುತ್ತಾನೆ. ಅಧಿಕೃತ ಜನರ ಮಾರ್ಗದರ್ಶನದಿಂದ ಅಥವಾ ಧರ್ಮ ಗ್ರಂಥಗಳ ಆದೇಶದಿಂದ ಜ್ಞಾನವನ್ನು ಬೆಳೆಸಿಕೊಳ್ಳದವನ ಜ್ಞಾನ ದೇಹಕ್ಕೆ ಸೀಮಿತವಾಗಿರುತ್ತದೆ. ಅವನಿಗೆ ಧರ್ಮ ಗ್ರಂಥದ ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವ ಯೋಚನೆ ಇಲ್ಲ. ಅವನಿಗೆ ಹಣವೇ ದೇವರು. ಜ್ಞಾನ ಎಂದರೆ ದೇಹದ ಕೇಳಿಕೆಗಳನ್ನು ತೃಪ್ತಿಪಡಿಸುವುದು. ಇಂತಹ ಜ್ಞಾನಕ್ಕೂ ಪರಮ ಸತ್ಯಕ್ಕೂ ಸಂಬಂಧವೇ ಇಲ್ಲ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಸಾಮಾನ್ಯ ಪ್ರಾಣಿಗಳ ಜ್ಞಾನವಾದಂತೆಯೇ ಇದೆ. ತಿನ್ನುವುದು, ಮಲಗುವುದು, ರಕ್ಷಣೆ ಮತ್ತು ಮೈಥುನ ಇವುಗಳ ಜ್ಞಾನ. ಇಲ್ಲಿ ಇಂತಹ ಜ್ಞಾನವನ್ನು ತಮೋಗುಣದ ಉತ್ಪನ್ನ ಎಂದು ಹೇಳಲಾಗಿದೆ. ಎಂದರೆ ಈ ದೇಹದ ಆಚೆಗಿನ ಜೀವಾತ್ಮವನ್ನು ಕುರಿತ ಜ್ಞಾನವನ್ನು ಸಾತ್ವಿಕ ಗುಣ ಎಂದು ಕರೆಯಲಾಗಿದೆ. ಪ್ರಾಪಂಚಿಕ ತರ್ಕ ಮತ್ತು ಊಹಾತ್ಮಕ ಚಿಂತನೆಗಳಿಂದ ಪ್ರಮೇಯಗಳನ್ನು ತತ್ವಗಳನ್ನು ಸೃಷ್ಟಿಸುವಂತಹ ಜ್ಞಾನವು ರಾಜಸ ಗುಣದಿಂದಾದದ್ದು. ದೇಹವನ್ನು ನೆಮ್ಮದಿಯಾಗಿಡುವಂತಹ ಒಂದೇ ವಿಷಯಕ್ಕೆ ಸಂಬಂಧಿಸಿದ ಜ್ಞಾನ ತಾಮಸ ಜ್ಞಾನ ಎಂದು ಹೇಳಲಾಗಿದೆ. ಶ್ಲೋಕ 23. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನ ಕರ್ಮ ಯತ್ ತತ್ತ ಸಾತ್ವಿಕಂ ಉಚ್ಯತೆ. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲ ಅಪೇಕ್ಷೆ ಇಲ್ಲದೆ ಮಾಡಿದಂತಹ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಸಮಾಜದ ವಿವಿಧ ಆಶ್ರಮಗಳು ಮತ್ತು ವಿಭಾಗಗಳಿಗೆ ಅನುಗುಣವಾಗಿ ಧರ್ಮಗ್ರಂಥಗಳು ವಿಧಿಸಿದಂತಹ ವೃತ್ತಿ ನಿಯಂತ್ರಿತ ಕರ್ತವ್ಯಗಳನ್ನು ಮಾಡಬೇಕು. ಇವನ್ನು ಮೋಹ ಇಲ್ಲದೆ, ಸ್ವಾಮ್ಯದ ಹಕ್ಕುಗಳಿಲ್ಲದೆ, ಪ್ರೀತಿ ದ್ವೇಷಗಳಿಲ್ಲದೆ ಮಾಡಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಪರಮ ಪ್ರಭುವಿನ ಸಂತೃಪ್ತಿಗಾಗಿ ತನ್ನ ತೃಪ್ತಿ ಅಥವಾ ತನ್ನ ಭೋಗವಿಲ್ಲದೆ ಮಾಡಬೇಕು. ಇಂತಹ ಕರ್ಮಗಳನ್ನು ಸಾತ್ವಿಕ ಕರ್ಮ ಎಂದು ಕರೆಯುತ್ತಾರೆ. ಶ್ಲೋಕ 24. ಯತ್ತು ಕಾಮ ಈಪ್ಸುನ ಕರ್ಮ ಸ ಅಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲ ಆಯಾಸಂ ತತ್ ರಾಜಸಂ ಉದಾರತಂ. ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾ ಅಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಶ್ಲೋಕ 25. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ್ಯ ಚ ಪೌರುಷಂ ಮೋಹಾತ್ ಆರಭ್ಯತೆ ಕರ್ಮ ಯತ್ ತತ್ ತಾಮಸಂ ಉಚ್ಯತೆ. ಮಾಯಾ ವಶನಾಗಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದಂತಹ ಕರ್ಮ ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಮನುಷ್ಯನು ತನ್ನ ಕರ್ಮಗಳನ್ನು ರಾಜ್ಯಕ್ಕಾಗಲಿ ಯಮದೂತರಿಗಾಗಲಿ ಒಪ್ಪಿಸಬೇಕಾಗುತ್ತದೆ.
ಹೊಣೆಗೇಡಿತನದ ಕರ್ಮ ವಿನಾಶಕರವಾದದ್ದು, ಏಕೆಂದರೆ ಅದು ಧರ್ಮಗ್ರಂಥದ ನಿಯಂತ್ರಕ ತತ್ವಗಳನ್ನು ನಾಶ ಮಾಡುತ್ತದೆ. ಹಲವೊಮ್ಮೆ ಅದಕ್ಕೆ ಹಿಂಸೆಯೇ ಆಧಾರ. ಅದು ಇತರ ಜೀವಿಗಳಿಗೆ ಸಂಕಟವನ್ನು ಉಂಟು ಮಾಡುತ್ತದೆ. ಇಂತಹ ಹೊಣೆಗೇಡಿ ಕರ್ಮವನ್ನು ಮನುಷ್ಯನು ತನ್ನ ವೈಯಕ್ತಿಕ ಅನುಭವದ ಕಾರಣದಿಂದ ನಡೆಸುತ್ತಾನೆ. ಇದಕ್ಕೆ ಮಾಯೆ ಎಂದು ಹೆಸರು. ಇಂತಹ ಮಾಯೆಯ ಕೆಲಸವೆಲ್ಲ ತಾಮಸ ಗುಣದ ಸೃಷ್ಟಿ. ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮ ಮುಂದೆ ಇಡ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜಯ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.